ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಮಿತ್ರರೇ, ಸಂಗೀತ ಅನ್ನೋದು ಭಾವಾಭಿವ್ಯಕ್ತಿ, ಮನಸ್ಸಿಗೆ ಮುದ ನೀಡುವ ಆಲಾಪನೆ. ಸಂಗೀತಕ್ಕೆ ಮನಸೋಲದವರು ಬಹುಶಃ ಜಗತ್ನಲ್ಲಿ ಯಾರೂ ಇರಲಿಕ್ಕಿಲ್ಲ. ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ದು, ಮಧುರಂ ಮಧುರಂ ಸದಾನಾದಂ ನಾದ ಸಂಭವಂ ಸಂಗೀತಮಿತ್ಯಭಿಧೀಯತೆ ಎನ್ನದೇನ ಯಚ್ಛ್ರತಂ. ಅಂದರೆ ಮಧುರವಾದ ಸದಾ ಸಿಹಿತನದಿಂದ ತುಂಬಿದ ನಾದವೇ ಸಂಗೀತ. ನಾದದಿಂದಲೇ ಸಂಗೀತ ಹುಟ್ಟುತ್ತೆ ಮತ್ತು ಕೇಳುವವರ ಮನಸ್ಸಿಗೆ ತೃಪ್ತಿ ನೀಡುತ್ತೆ ಅಂತ. ನಮ್ಮ ಪ್ರಾಚೀನ ಭಾರತ ಅಂತೂ ಸಂಗೀತವನ್ನು ಕೇವಲ ಮನರಂಜನೆಯ ಮಾರುಕಟ್ಟೆಯಾಗಿ ಕಾಣದೆ ಅದನ್ನು ಶಾಸ್ತ್ರ, ಭಕ್ತಿ ಮತ್ತು ಮನಸ್ಸಿನ ಪ್ರಗತಿಯ ಸಾಧನವಾಗಿ ಪರಿಗಣಿಸಿದೆ. ಸಂಗೀತವನ್ನು ಜೀವಂತ ಕಲೆಯಾಗಿ ರೂಪಿಸಿ ಅದಕ್ಕೆ ಗಂಭೀರವಾದ ತತ್ವಶಾಸ್ತ್ರ, ವಿನ್ಯಾಸ ಮತ್ತು ಆಚಾರ ವಿಧಾನಗಳನ್ನು ನೀಡಿರೋದು ಭಾರತದ ಅನನ್ಯ ಕೊಡುಗೆ. ವೇದಗಳಲ್ಲಿ ಭಾರತೀಯ ಸಂಗೀತದ ಪ್ರಾರಂಭ ಮತ್ತು ಆಧಾರವನ್ನು ನಾವು ಕಾಣಬಹುದು. ಭಾರತೀಯ ಸಂಗೀತದ ಮೂಲವೇ ವೇದಗಳಲ್ಲಿ ಇದೆ ಅನ್ನೋದನ್ನು ಬಹುತೇಕ ಸಂಶೋಧಕರು ಹೇಳ್ತಾರೆ. ವಿಶೇಷವಾಗಿ ಸಾಮವೇದ ಭಾರತೀಯ ಸಂಗೀತದ ಮೂಲ ಅಂತ ಹೇಳಿ ಇದನ್ನು ಪರಿಗಣಿಸುತ್ತೆ. ಸಾಮವೇದ ಸಂಗೀತ ವೇದ ಅಂತ ಕೂಡ ಕರೀತಾರೆ. ವೇದಗಳಲ್ಲಿ ಸ್ವರಗಳು ಷಡ್ಜ, ಋಷಭ, ಗಾಂಧಾರ, ಮಧ್ಯಮ, ಪಂಚಮ, ದೈವತ ಮತ್ತು ನಿಷಾದ. ಇವು ಇಂದಿನ ಶಾಸ್ತ್ರೀಯ ಸಂಗೀತದ ಸಪ್ತಸ್ವರಗಳಿಗೆ ಮೂಲ ಕೂಡ ಹೌದು. ವೇದಗಳಲ್ಲಿ ಧ್ವನಿ ಒಂದು ಶಕ್ತಿ, ಅದನ್ನು ಬ್ರಹ್ಮನ ರೂಪ ಅಂತ ಹೇಳಲಾಗುತ್ತೆ. ಪ್ರಾಚೀನ ಭಾರತದ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಮಾಣಿತಗೊಂಡಂಥ ಸಂಗತಿ ಹೊಂದಿದೆ. ಖಾಲಿ ಕೋಣೆಯ ಮೂಲೆಯೊಂದರಲ್ಲಿ ಸಿತಾರ್ ವಾದ್ಯನ ಇಟ್ಟು ಎದುರು ಮೂಲೆಯಲ್ಲಿ ಪರಿಣಿತ ಸಿತಾರ್ ವಾದಕನೊಬ್ಬ ಆ ಸಿತಾರನ್ನ ನುಡಿಸಿದ್ರೆ ಆತ ನುಡಿಸಿದಂತೆ ಆ ಮೂಲೆಯಲ್ಲಿಟ್ಟ ಸಿತಾರ್ ಕೂಡ ಅದೇ ಸ್ವರವನ್ನ ಹೊರಹೊಮ್ಮಿಸುತ್ತೆ ಅನ್ನೋದನ್ನ ಈ ದೇಶದ ಪರಿಣಿತ ಸಿತಾರ್ ವಾದಕರು ದೃಢಪಡಿಸಿದ್ದಾರೆ. ಶಾಂತ ಸರೋವರದಲ್ಲಿ ಕಲ್ಲನ್ನ ಎಸೆದಾಗ ಅಲೆಗಳು ಚಲಿಸೋ ಹಾಗೆ ಸಿತಾರ್ ವಾದಕ ನುಡಿಸಿದಂಥ ಸ್ವರಗಳು ಆತನ ಸುತ್ತ ಸ್ವರ ತರಂಗಗಳನ್ನ ನಿರ್ಮಿಸಿ ಅಲೆ ಅಲೆಯಾಗಿ ದೂರ ದೂರ ಸರಿಯುವಂತೆ ಪರಿಣಿತ ಸಿತಾರ್ ವಾದಕ ಅದರ ತಂತಿಗಳನ್ನು ಸೂಕ್ಷ್ಮವಾಗಿ ಸ್ಪರ್ಶಿಸಿದ್ರೆ ಎದುರಿನ ಸಿತಾರ್ ಸ್ವರ ಹೊಮ್ಮಿಸ್ತದೆ ಅನ್ನೋ ಸಂಗತಿ ಮೊದಲ ಬಾರಿ ಅಕ್ಬರನಿಗೆ ತಿಳಿದಾಗ ಆತನಿಗೆ ಆಶ್ಚರ್ಯ ಆಗಿತ್ತು. ಈ ಬಗ್ಗೆ ಆತನ ಆಸ್ಥಾನದ ಪ್ರಸಿದ್ಧ ಗಾಯಕನಾಗಿದ್ದಂತಹ ತಾನ್ಸೇನನ ಬಳಿ ಕೇಳಿದಾಗ ಆತ ಹೇಳ್ದ, ನಾನೊಬ್ಬ ದೊಡ್ಡ ಸಂಗೀತಗಾರನೇನೋ ಹೌದು, ಆದರೆ ಅದು ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದು. ನನ್ನ ಗುರುಗಳು ಇದನ್ನ ಮಾತ್ರ ಮಾಡಬಲ್ಲರು ಅಂದಿದ್ದ. ಆಗ ಅಕ್ಬರ್ ಹೇಳ್ದ, ನಿನಗಿಂತ ಉತ್ತಮ ಸಂಗೀತಗಾರರು ಯಾರಿರ್ಲಿಕ್ಕೆ ಸಾಧ್ಯ? ಆತ ಹಾಗೆ ಹೇಳಲಿಕ್ಕೆ ಕಾರಣ ಕೂಡ ಇತ್ತು. ಅಷ್ಟೊಂದು ಸಂಗೀತ ವಿದ್ವಾಂಸರು ತಾನ್ಸೇನನನ್ನ ಸೋಲಿಸ್ಲಿಕ್ಕೆ ಬಂದಿದ್ರು. ಆದರೆ ಅವರು ಯಾರು ತಾನ್ಸೇನನಿಗೆ ಸಮ ಆಗಿರಲಿಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿನ ಪರಿಣಿತರನ್ನ ಆಯ್ಕೆ ಮಾಡಿರ್ತಕ್ಕಂಥ ಅಕ್ಬರ್ ಅವರಿಗೆ ನವರತ್ನ ಅಂತ ಹೇಳಿ ಕರೆದಿದ್ದ. ಆ ನವರತ್ನರಲ್ಲಿ ತಾನ್ಸೇನ್ ಕೂಡ ಒಬ್ಬ. ಅಕ್ಬರನ ಪ್ರಶ್ನೆಗೆ ಉತ್ತರಿಸಿದ ತಾನ್ಸೇನ್, ನನಗಿಂತ ಅತ್ಯುತ್ತಮವಾದ ಸಂಗೀತಗಾರರು ಒಬ್ಬರಿದ್ದಾರೆ, ಅವರು ನನ್ನ ಗುರುಗಳು ಅಂತ ಹೇಳ್ದ. ಹಾಗಾದ್ರೆ ನಡಿ, ಅವರನ್ನ ನಮ್ಮ ಅರಮನೆಗೆ ಆಮಂತ್ರಿಸೋಣ, ಯಾರಿಗೂ ನೀಡದಂತ ಭವ್ಯ ಸ್ವಾಗತವನ್ನ ನೀಡೋಣ, ನಾನು ಅವರ ಸಂಗೀತ ಕೇಳಬೇಕು ಅಂತ ಹೇಳ್ದ ಅಕ್ಬರ್. ಆಗ ತಾನ್ಸೇನ್ ಹೇಳ್ದ, ಅದಕ್ಕೋಸ್ಕರನೇ ನಾನೆಂದೂ ಅವರ ಹೆಸರನ್ನ ನಿಮ್ಗೆ ಹೇಳಿರ್ಲಿಲ್ಲ. ನಾನು ಹಾಡ್ತೇನೆ, ವಾದ್ಯಗಳನ್ನ ನುಡಿಸ್ತೇನೆ, ಯಾಕೆ ಅಂದ್ರೆ ನೀವು ನನಗೆ ಎಲ್ಲವನ್ನ ಕೊಟ್ಟಿದ್ದೀರಿ. ಆದರೂ ನಿಮ್ಮಿಂದ ನಾನು ಮತ್ತಷ್ಟು ಪಡೆಯಬೇಕು ಅಂತ ಹೇಳಿ ಬಯಸ್ತೀನಿ. ನಾನು ಇನ್ನೂ ಹಾಡ್ತಲೇ ಇರ್ತೀನಿ, ನನಗೆ ಇನ್ನೂ ಪಡೆಯಬೇಕನ್ನೋ ಆಸೆ. ಆದರೆ ನನ್ನ ಗುರುಗಳು ಹಾಗಲ್ಲ, ಅವರು ಎಲ್ಲವನ್ನ ಪಡೆದಿದ್ದಾರೆ. ಅವರು ಪಡೆದಿರುವುದರಿಂದ ಹಾಡ್ತಾರೆ, ಪಡೆದಿರುವುದನ್ನ ಹರಳಕ್ಕೋಸ್ಕರ ಹಾಡ್ತಾರೆ. ನಾನು ಹಾಡೋದು ಏನಾದರೂ ಪಡಿಲಿಕ್ಕೋಸ್ಕರ. ಯಾಕೆ ಅಂದ್ರೆ ನಾನು ಭಿಕ್ಷುಕ. ನನ್ನಂತ ಭಿಕ್ಷುಕರು ಮಾತ್ರ ಆಸ್ಥಾನಕ್ಕೆ ಬರ್ತಾರೆ, ಅವರು ಇಲ್ಲಿಗೆ ಬರಲಾರರು. ನೀವೇ ಅವರ ಬಳಿ ಹೋಗ್ಬೇಕಾಗುತ್ತೆ. ಯಾವತ್ತೂ ಬಾಯಾರಿದವನೇ ಬಾವಿಯ ಬಳಿ ಹೋಗ್ಬೇಕು. ಆ ಕಾರಣಕ್ಕೆ ಅವರ ಹೆಸರನ್ನ ನಾನು ಹೇಳಲಿಲ್ಲ. ಹೇಳಿದ್ರೆ ಕರ್ಸು ಅಂತೀರಿ, ಬರ್ದಿದ್ರೆ ನಿಮ್ಗೆ ಬೇಸರ. ಈ ವಿಷಯದಲ್ಲಿ ನಾನು ಅಸಹಾಯಕ. ಜಗತ್ತಿನ ದೃಷ್ಟಿಯಿಂದ ಅವರೊಬ್ಬ ವೃದ್ಧ ಭಿಕ್ಷಕ. ಯಮುನಾ ನದಿ ತೀರದಲ್ಲಿರ್ತಕ್ಕಂಥ ಅವರು
ಪ್ರತಿದಿನ ಬೆಳಗ್ಗಿನ ಜಾವ 3 ಗಂಟೆಗೆ ಸಂಗೀತಾಭ್ಯಾಸದಲ್ಲಿ ತೊಡಗ್ತಾರೆ. ಅಲ್ಲಿ ನೀವು ಸಿತಾರ್ ನುಡಿಸಿ ಅಂತ ಹೇಳೋ ಹಾಗಿಲ್ಲ, ಮರೆಯಲ್ಲಿ ನಿಂತು ಕೇಳಿಸ್ಕೊಳ್ಬೇಕು. ಅವರಿಗೆ ನೀವು ಬಂದ ವಿಷಯ ಏನಾದರೂ ಗೊತ್ತಾದರೆ ಅವರು ಸಿತಾರ್ ನುಡಿಸೋದನ್ನು ನಿಲ್ಲಿಸಿ ನಿಮ್ಮನ್ನು ಸ್ವಾಗತಿಸ್ಲಿಕ್ಕೆ ಬರ್ತಾರೆ. ಹಾಗಾಗಿ ನಾವು ಮರೆಯಲ್ಲೇ ನಿಂತ್ಕೊಳ್ಳೋಣ, ನೀವು ನನ್ನ ಸಿತಾರನ್ನು ಹಿಡಿದು ನಿಲ್ಲಿ ಅಂತ ಹೇಳ್ದ. ಆ ಒಂದು ದಿನ ಬೆಳಗಿನ ಜಾವ ಅಕ್ಬರ್ ಮತ್ತು ತಾನ್ಸೇನ್ ಸಿತಾರ್ ಹಿಡಿದು ನಿಂತಿದ್ರು. ಸರಿಯಾದ ಸಮಯಕ್ಕೆ ಗುರುಗಳು ಸಿತಾರ್ ನುಡಿಸ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿ ಅದ್ಭುತವೇ ನಡೆದಿತ್ತು. ಗುರುಗಳು ಸಿತಾರ್ ನುಡಿಸ್ತಾ ಇದ್ದರ ಹಾಗೆ ಹೊರಗೆ ಇವರ ಕೈಲಿರ್ತಕ್ಕಂಥ ಸಿತಾರ್ ಅದೇ ರಾಗಗಳನ್ನು ಹೊರಹೊಮ್ಮಿಸ್ಲಿಕ್ಕೆ ಶುರು ಮಾಡಿತು. ಅಂತ ಮಹಾನ್ ಸಂಗೀತಗಾರ ಭಾರತದಲ್ಲೆಲ್ಲೂ ಹುಟ್ಟಿರಲಿಲ್ಲ, ಅವರೇ ಹರಿದಾಸರು. ಆ ಮುಂಜಾನೆಯ ಗಳಿಗೆಯಲ್ಲಿ 2 ಸಿತಾರ್ಗಳು ಒಂದೇ ನಾದ ಹೊಮ್ತಿರೋದನ್ನು ನೋಡ್ದ ಅಕ್ಬರ್. ಹರಿದಾಸರು ಏಕಕಾಲದಲ್ಲಿ 2 ಸಿತಾರ್ಗಳನ್ನು ನುಡಿಸ್ತಿರುವಂತೆ ಹೊರಗಡೆ ಇರೋ ಸಿತಾರನ್ನ ಕಣ್ಣಿಗೆ ಕಾಣದ ಬೆರಳುಗಳು ಮೀಟಿದ ಹಾಗೆ ಮೊದಲ ಬಾರಿಗೆ ಅಕ್ಬರನ ಕಣ್ಣಲ್ಲಿ ಆನಂದ ಬಾಷ್ಪ. ಅಕ್ಬರ್ ಈ ಅದ್ಭುತ ಕಂಡು ಬೆರಗಾಗಿದ್ದ. ಅವರು ನಿಧಾನವಾಗಿ ಅರಮನೆ ಕಡೆ ಹೆಜ್ಜೆ ಹಾಕಲಿಕ್ಕೆ ಶುರು ಮಾಡಿದರು. ಇಬ್ಬರಲ್ಲೂ ಗಾಢ ಮೌನ ಆವರಿಸಿತ್ತು. ಅಕ್ಬರ್ ಅರಮನೆ ಕಡೆಗೆ ನಡೆದ. ತಾನ್ಸೇನ್ ತನ್ನ ಮನೆಗೆ ಕಡೆಗೆ ಹೋಗಬೇಕಾದ್ರೆ ಅಕ್ಬರ್ ಹೇಳ್ದ, ತಾನ್ಸೇನ್, ನಿನಗಿಂತ ಅದ್ಭುತ ಸಂಗೀತಗಾರರು ಯಾರೂ ಇಲ್ಲ ಅಂತ ಹೇಳಿ ನಾನು ತಿಳಿದಿದ್ದೆ. ತಪ್ಪು ತಿಳಿಬೇಡ, ನಿನ್ನ ಗುರುಗಳ ಮುಂದೆ ನೀನು ಏನೇನೂ ಅಲ್ಲ. ಆಸ್ಥಾನದಲ್ಲಿದ್ದು ಯಾಕೆ ಸಮಯ ವ್ಯರ್ಥ ಮಾಡ್ತೀಯ? ಅವರ ಸಂಗೀತಕ್ಕೆ, ಅವರ ಸ್ಪರ್ಶಕ್ಕೆ ಈ ಸತ್ತ ವಾದ್ಯಗಳು ಸ್ಪಂದಿಸೋದಾದ್ರೆ ಅವರ ಮತ್ತು ನಿನ್ನ ಮಧ್ಯೆ ಸಾಧ್ಯವಾಗದ್ದು ಯಾವುದಿದೆ? ಈ ಅರಮನೆ ಮತ್ತು ನನ್ನನ್ನು ಮರ್ತು ಬಿಡು. ನೀನು ಅವರೊಡನೆ ಇರೋದೇ ಒಳ್ಳೆಯದು. ಅವರ ಬಳಿ ನೀನು ಕುಳಿತಾಗ ಅವರ ಶಕ್ತಿ ಮತ್ತು ಸಂಗೀತ ನಿನ್ನೊಳಗೆ ಹರಿಲಿ ಅಂತ ಹೇಳಿ ಅಕ್ಬರ್ ಅರಮನೆಯನ್ನ ಪ್ರವೇಶ ಮಾಡಿದ. ಹೌದು ಮಿತ್ರರೇ, ಭಾರತ ಪ್ರತಿಭೆಗಳ ಸಾಗರ, ಅದ್ಭುತಗಳ ಆಗರ. ಇಂಥ ಭೂಮಿಯಲ್ಲಿ ನಾವಿರೋದೇ ನಮ್ಮ ಭಾಗ್ಯ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.